HCI ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಅನ್ಯಾಯ, ಬಿಜೆಪಿಯಿಂದ ಮಾಡಿದ್ದನ್ನೆಲ್ಲ ಸಮರ್ಥಿಸಿಕೊಳ್ಳುವುದು ಮಹಾ ಅಪರಾಧ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಸಮಾಧಾನ. ಕೇಂದ್ರ ಸರ್ಕಾರದಿಂದ ನರೇಗಾ ಯೋಜನೆಯಲ್ಲಿ ಬದಲಾವಣೆ, ಕಾಂಗ್ರೆಸ್ನಿಂದ ಅಪಪ್ರಚಾರದ ಹೇಳಿಕೆ, ಮಾಜಿ ಸಚಿವ ಸಿಟಿ ರವಿ ಆಕ್ರೋಶ. ಹುಬ್ಬಳ್ಳಿ ಮಹಿಳಾ ಕಾರ್ಯಕರ್ತೆ ಮೇಲೆ ಪೊಲೀಸ್ ದೌರ್ಜನ್ಯ, ಘಟನೆಯನ್ನ ಖಂಡಿಸಿದ ಬಿಜೆಪಿ ಮಹಿಳಾ ಮೋರ್ಚಾ, ಡಿಸಿ ಕಚೇರಿ ಆವರಣದಲ್ಲಿ ಪ್ರತಿಭಟನೆ, ಮನವಿ ಸಲ್ಲಿಕೆ. ಬಿಜೆಪಿಯವರು ರಾಜ್ಯಕ್ಕೆ ಎಷ್ಟೇ ಅನ್ಯಾಯವಾದರೂ ಕೇಂದ್ರ ಸರ್ಕಾರ ಮಾಡಿದ್ದನ್ನೆಲ್ಲ ಸಮರ್ಥಿಸಿಕೊಳ್ಳೋದು ಮಹಾ ತಪ್ಪು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು. ಅವರು ರೇಸ್ಕೋರ್ಸ್ ರಸ್ತೆಯ ಕೆಇಬಿ ಇಂಜಿನಿಯರಿಂಗ್ ಅಸೋಸಿಯೇಷನ್ನಲ್ಲಿ ಕಾರ್ಯಕ್ರಮದ ನಂತರ ಮಾಧ್ಯಮದೊಂದಿಗೆ ಮಾತನಾಡಿ, ಬಿಜೆಪಿ ಕರ್ನಾಟಕಕ್ಕೆ ಅನ್ಯಾಯವಾದದ್ದನ್ನೆಲ್ಲ ನ್ಯಾಯ ಎನ್ನುವುದು ಮಹಾ ಅಪರಾಧ ಎಂದರು. ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಅವರು ಮಹಾತ್ಮ ಗಾಂಧಿ ರಾಷ್ಟೀಯ ಉದ್ಯೋಗ ಖಾತ್ರಿ ಕಾಯ್ದೆ ಕುರಿತಂತೆ ಚರ್ಚೆಗೆ ಆಹ್ವಾನಿಸಿರುವ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಮುಖ್ಯಮಂತ್ರಿಗಳು, ಚರ್ಚೆಗೆ ನಾವು ಸಿದ್ದವಾಗಿದ್ದು ದೊಡ್ಡ ಆಂದೋಲನವನ್ನೇ ಮಾಡುತ್ತೇವೆ ಎಂದರು. ಎಚ್ಡಿ ಕುಮಾರಸ್ವಾಮಿ ಅವರು ಅವರ ಆರೋಪದ ಬಗ್ಗೆ ಪ್ರತಿಕ್ರಿಯೆ ನೀಡಲು ಸಿಎಂ ನಿರಾಕರಿಸಿದರು. ಬಿಜೆಪಿ ಜೆಡಿಎಸ್ ಅವರು ಕೇವಲ ಸುಳ್ಳು ಹೇಳ್ತಾರೆ ಎಂದರು. ಕೇರಳದ ಗಡಿಭಾಗಗಳ ಶಾಲೆಗಳಲ್ಲಿ ಮಲಯಾಳಂನ ಮೊದಲ ಭಾಷೆಯಾಗಿ ಕಲಿಯುವುದನ್ನು ಕಡ್ಡಾಯಗೊಳಿಸಿರುವ ಬಗ್ಗೆ ಕೇರಳ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದು ಹೋರಾಟವನ್ನೇ ಮಾಡುತ್ತೇವೆ ಎಂದರು. ದ್ವೇಷ ಭಾಷಣಕ್ಕೆ ಸಂಬಂಧಿಸಿದ ಬಿಲ್ಲು ರಾಜ್ಯಪಾಲರ ಬಳಿಯೇ ಉಳಿದಿರುವ ಬಗ್ಗೆ ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸಿದ ಮುಖ್ಯಮಂತ್ರಿಗಳು, ಈ ಬಗ್ಗೆ ರಾಜ್ಯಪಾಲರನ್ನ ಒಮ್ಮೆ ಭೇಟಿಯಾಗಿ ವಿವರಣೆ ನೀಡಲಾಗುವುದು ಎಂದರು. ರಾಜ್ಯದಲ್ಲಿ ಬಾಂಗ್ಲಾ ವಲಸಿಗರು ಹೆಚ್ಚಾಗಿದ್ದಾರೆ ಎಂಬ ಬಗ್ಗೆ ಮಾಧ್ಯಮಗಳ ಪ್ರಶ್ನೆಗೆ ಉತ್ತರಿಸಿ ಹೆಸರುಗಳನ್ನು ನೀಡುವಂತೆ ಮುಖ್ಯಮಂತ್ರಿಗಳು ಕೇಳಿದರು. HCI ನ್ಯೂಸ್ ಹಾಸನ್. ಬಿಜೆಪಿಯವರು ಇದಾರಲ್ಲ, ಅವರು ರಾಜ್ಯಕ್ಕೆ ಎಷ್ಟೇ ಅನ್ಯಾಯ ಆದರೂ ಕೂಡ ಅದನ್ನು ಸಮರ್ಥನೆ, ಕೇಂದ್ರ ಸರ್ಕಾರ ಮಾಡೋದನ್ನೆಲ್ಲ ಸಮರ್ಥನೆ ಮಾಡ್ಕೊಳ್ಳೋದು ಅದು ಮಹಾ ತಪ್ಪು. ಬಿಜೆಪಿಯವರು ಕೇಂದ್ರ ಸರ್ಕಾರ ಏನು ತಗೊಂಡ್ರು ಕೂಡ ಅದು ಸರಿ ಅಂತ ಹೇಳ್ತಕ್ಕಂಥದ್ದು ಇದೆಯಲ್ಲ, ಕರ್ನಾಟಕಕ್ಕೆ ಅನ್ಯಾಯ ಆಗೋದನ್ನೆಲ್ಲ ನ್ಯಾಯ ಅಂತ ಹೇಳೋದು ಇದೆಯಲ್ಲ, ಅದು ಮಹಾ ಅಪರಾಧ. ನಾನು ಚರ್ಚೆಗೆ ಯಾವತ್ತೂ ರೆಡಿ ಇದ್ದೀವಿ. ನಾವು ದೊಡ್ಡ ಆಂದೋಲನನೇ ಮಾಡ್ತೀವಿ. ಕುಮಾರಸ್ವಾಮಿ ಬಿಜೆಪಿಯವರು ಬರೀ ಸುಳ್ಳು ಹೇಳ್ತಾರೆ, ಅವ್ರಿಗೆಲ್ಲ ಉತ್ತರ. ಕಾಂಗ್ರೆಸ್ ಪಕ್ಷವು ಅಧಿಕಾರಿಗಳು ಮತ್ತು ಗುತ್ತಿಗೆದಾರರ ಲಾಭಕ್ಕಾಗಿ ಯೋಜನೆ ರೂಪಿಸುತ್ತಿದೆ. ಬಿಜೆಪಿ ಸರ್ಕಾರದ ಉದ್ದೇಶ ಜನರಿಗೆ ಉದ್ಯೋಗ ನೀಡುವುದರ ಜೊತೆಗೆ ಗ್ರಾಮೀಣಾಭಿವೃದ್ಧಿ ಸಾಧಿಸುವುದಾಗಿದೆ. ನರೇಗಾ ಯೋಜನೆಯಲ್ಲಿ ಬದಲಾವಣೆ ಮಾಡಲಾಗಿದೆ, ಆದರೆ ಕಾಂಗ್ರೆಸ್ ಪಕ್ಷ ಉದ್ದೇಶಪೂರ್ವಕವಾಗಿ ಅಪಪ್ರಚಾರ ಮಾಡುತ್ತಿದೆ ಎಂದು ಮಾಜಿ ಸಚಿವ ಸಿಟಿ ರವಿ ದೂರಿದರು. ಪತ್ರಿಕಾಗೋಷ್ಠಿಯಲ್ಲಿ ಶನಿವಾರ ಮಾತನಾಡಿ, ಗ್ರಾಮೀಣ ಪ್ರದೇಶದ ಜನರು ಕೆಲಸಕ್ಕಾಗಿ ಗುಳೆ ಹೋಗೋದನ್ನು ತಪ್ಪಿಸಲು 1989ರಲ್ಲಿ ಪ್ರಧಾನಮಂತ್ರಿ ರೋಜ್ಗಾರ್ ಯೋಜನೆ ಜಾರಿಗೆ ಬಂದಿತ್ತು. 2005ರಲ್ಲಿ ಕಾಂಗ್ರೆಸ್ ಸರ್ಕಾರ ಅದಕ್ಕೆ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಎಂದು ಹೆಸರು ಬದಲಾಯಿಸಿತು. ಕಾಲಕ್ರಮೇಣ ಯೋಜನೆಗಳಲ್ಲಿ ಬದಲಾವಣೆ ಸಹಜ. ಅದೇ ರೀತಿ ವಿಜಿ ರಾಮ್ಜಿ ಯೋಜನೆಯಲ್ಲಿ ಕೆಲವು ಅಗತ್ಯ ಮಾರ್ಪಾಡುಗಳನ್ನು ಮಾಡಲಾಗಿದೆ ಎಂದರು. ಕಾಂಗ್ರೆಸ್ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರ ಲಾಭಕ್ಕಾಗಿ ಯೋಜನೆ ರೂಪಿಸುತ್ತಿದೆ, ಆದರೆ ಬಿಜೆಪಿ ಸರ್ಕಾರದ ಉದ್ದೇಶ ಜನರಿಗೆ ಉದ್ಯೋಗ ನೀಡುವುದರ ಜೊತೆಗೆ ಗ್ರಾಮೀಣಾಭಿವೃದ್ಧಿ ಸಾಧಿಸುವುದಾಗಿದೆ. ಸತ್ಯ ಹೊಸ್ತಿಲು ದಾಟೋ ಮುನ್ನ ಸುಳ್ಳು ಊರು ಸುತ್ತಾಡುತ್ತದೆ ಎಂಬ ಮಾತಿನಂತೆ ಕಾಂಗ್ರೆಸ್ ಈ ಯೋಜನೆಯಿಂದ ಗ್ರಾಮೀಣ ಜನರ ಉದ್ಯೋಗ ಕಸಿದುಕೊಳ್ಳಲಾಗುತ್ತಿಲ್ಲ. ಬದಲಾಗಿ ಕೆಲಸದ ದಿನಗಳನ್ನು 100ರಿಂದ 125 ದಿನಗಳಿಗೆ ಹೆಚ್ಚಿಸಲಾಗಿದೆ. ಹಿಂದೆ ತಿಂಗಳುಗಳಾದರೂ ವೇತನ ಸಿಗುತ್ತಿರಲಿಲ್ಲ, ಈಗ ಕೇವಲ 15 ದಿನದ ಒಳಗೆ ವೇತನ ಪಾವತಿ ವ್ಯವಸ್ಥೆ ಮಾಡಲಾಗಿದೆ ಎಂದು ವಿವರಿಸಿದರು. ಗ್ರಾಮ ಪಂಚಾಯಿತಿಗಳ ಅಧಿಕಾರ ಕಡಿತವಾಗಿದೆ ಎಂಬ ಆರೋಪಗಳನ್ನು ತಳ್ಳಿಹಾಕಿದ ಅವರು, ಮುಂದೆಯೂ ಗ್ರಾಮ ಪಂಚಾಯಿತಿಗಳೇ ಈ ಯೋಜನೆಯ ಕೇಂದ್ರ ಬಿಂದು ಆಗಿರಲಿವೆ. ವಿಕಸಿತ ಗ್ರಾಮ ಪಂಚಾಯಿತಿಗಳನ್ನು ರೂಪಿಸಲು ಈ ಯೋಜನೆ ಸಹಕಾರಿಯಾಗಲಿದೆ ಎಂದರು. ಯೋಜನೆ ಬದಲಾವಣೆಯಿಂದ ರಾಜ್ಯದ ಆರ್ಥಿಕತೆಗೆ ಹೊಡೆತ ಬೀಳುತ್ತದೆ ಎಂಬ ಆರೋಪವು ಸುಳ್ಳು ಎಂದು ಹೇಳಿದರು. ಗಾಂಧೀಜಿ ಅವರ ತತ್ವಗಳಿಗೆ ವಿರುದ್ಧವಾಗಿ ನಡೆದುಕೊಂಡಿರುವ ಕಾಂಗ್ರೆಸ್ಗೆ ಅವರ ಹೆಸರು ಹೇಳೋ ನೈತಿಕತೆ ಇಲ್ಲ. ಕಾಂಗ್ರೆಸ್ ನಡೆಸಿದ ಭ್ರಷ್ಟಾಚಾರವನ್ನ ಗಾಂಧೀಜಿ ನೋಡಿದ್ರೆ ಬೇಸತ್ತು ಸಲ್ಲೇಖನ ವ್ರತ ಹಿಡಿಯುತ್ತಿದ್ರು ಎಂದು ಕಿಡಿಕಾರಿದ್ರು. ಗಾಂಧೀಜಿ ರಾಮನ ಸ್ಮರಣೆ ಮಾಡುತ್ತಿದ್ರು, ಆದರೆ ಕಾಂಗ್ರೆಸ್ ರಾಮನ ಅಸ್ತಿತ್ವವನ್ನೇ ಪ್ರಶ್ನಿಸಿದೆ. ಗಾಂಧೀಜಿ ಪಾರದರ್ಶಕತೆಯನ್ನ ಪ್ರತಿಪಾದಿಸಿದರು, ಆದರೆ ಕಾಂಗ್ರೆಸ್ ಭ್ರಷ್ಟಾಚಾರ ಬೆಳೆಸಿದೆ. ಗಾಂಧೀಜಿ ಅವರ ಹೆಸರು ಹೇಳೋ ನೈತಿಕತೆಯನ್ನ ಕಾಂಗ್ರೆಸ್ ಕಳೆದುಕೊಂಡಿದೆ ಎಂದು ವ್ಯಂಗ್ಯವಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ, ಆಲೂರು ಸಕಲೇಶಪುರ ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜು, ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ, ಎಸ್ಸಿ ಮೋರ್ಚಾ ಅಧ್ಯಕ್ಷ ಎಸ್ಡಿ ಚಂದ್ರು, ಗಿರೀಶ್ ಇತರರು ಉಪಸ್ಥಿತರಿದ್ದರು. HCI ನ್ಯೂಸ್ ಹಾಸನ್. ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಜೀವನೋಪಾಯ ಮಿಷನ್ ಅಂದರೆ ವಿಜಿ ರಾಮ್ಜಿ ಈ ಯೋಜನೆ ಕುರಿತಂತೆ ಉದ್ದೇಶಪೂರ್ವಕವಾಗಿ ಅಪಪ್ರಚಾರ ಮಾಡ್ತಿರೋದರ ವಿರುದ್ಧ ಸತ್ಯವನ್ನು
ತಮ್ಮ ಮೂಲಕ ಜನರಿಗೆ ತಿಳಿಸಬೇಕು ಅನ್ನೋ ಹಿನ್ನೆಲೆಯಲ್ಲಿ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಾನು ಇಲ್ಲಿ ಬಂದಿದ್ದೇನೆ. ಒಂದು ಗಾದೆ ಮಾತಿದೆ, ಸತ್ಯ ಹೊಸಲು ದಾಟೋಕ್ಕೆ ಮುಂಚೆ ಸುಳ್ಳು ಊರೆಲ್ಲ ಸುತ್ತಾಡಿ ಬರುತ್ತೆ ಅಂಥೇಳಿ. VBG ರಾಮ್ಜಿ ಯೋಜನೆ ಕುರಿತಾಗಿಯೂ ಕೂಡ ಕಾಂಗ್ರೆಸ್ಸು ಸುಳ್ಳನ್ನು ಊರೆಲ್ಲ ಸುತ್ತಾಡಿಸುವಂಥ ಒಂದು ಪ್ರಯತ್ನ ಮಾಡ್ತಾಯಿದ್ದಾರೆ. ಈಗ ಸತ್ಯದ ಕಾಲ, ಸತ್ಯವನ್ನು ತಮ್ಮ ಮೂಲಕ ಜನರಿಗೆ ತಿಳಿಸಬೇಕಾದಂಥ ಅನಿವಾರ್ಯತೆ ಇದೆ. 1989ರಲ್ಲಿ ಪ್ರಧಾನಮಂತ್ರಿ ರೋಜ್ಗಾರ್ ಯೋಜನೆಯನ್ನು ಪ್ರಾರಂಭಿಸಿದರು. ಅಕಾಲ ಬಂದಾಗ ಜನರು ಗುಳೆ ಹೋಗೋದನ್ನು ತಪ್ಪಿಸೋದಕ್ಕೆ ಸಣ್ಣ ಪ್ರಮಾಣದಲ್ಲಿ ಪ್ರಾರಂಭ ಆಯಿತು. ನಿರ್ದಿಷ್ಟ ಬಜೆಟನ್ನು ಆ ಸಂದರ್ಭದಲ್ಲಿ ಇಟ್ಟಿರಲಿಲ್ಲ. ಹುಬ್ಬಳ್ಳಿಯಲ್ಲಿ ಬಿಜೆಪಿ ಮಹಿಳಾ ಕಾರ್ಯಕರ್ತೆ ಸುಜಾತಾ ಹಂಡಿ ಅವರನ್ನ ಪೊಲೀಸರು ವಿವಸ್ತ್ರಗೊಳಿಸಿ ಹಲ್ಲೆ ಮಾಡಿದ್ದಾರೆ ಎನ್ನಲಾದ ಘಟನೆಯನ್ನು ಖಂಡಿಸಿ ಬಿಜೆಪಿ ಮಹಿಳಾ ಮೋರ್ಚಾದಿಂದ ಹಾಸನ ನಗರದ ಡಿಸಿ ಕಚೇರಿ ಆವರಣದಲ್ಲಿ ಪ್ರತಿಭಟಿಸಿ ಈ ವೇಳೆ ಅಪರ ಜಿಲ್ಲಾಧಿಕಾರಿಗೆ ಮನವಿಯನ್ನ ಸಲ್ಲಿಸಲಾಯಿತು. ಪ್ರತಿಭಟನೆಯಲ್ಲಿ ಬಿಜೆಪಿ ಮಹಿಳಾ ಮೋರ್ಚಾ ಆಲೂರು ತಾಲೂಕು ಮಂಡಲ ಅಧ್ಯಕ್ಷೆ ಉಮಾ ರವಿಪ್ರಕಾಶ್ ರವರು ಮಾಧ್ಯಮದೊಂದಿಗೆ ಮಾತನಾಡಿ, ಜನವರಿ 5ರಂದು ಹುಬ್ಬಳ್ಳಿಯಲ್ಲಿ ನಡೆದ ಈ ಘಟನೆ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹದ್ದು ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಮಹಿಳೆಯರಿಗೆ ಗೌರವ ನೀಡುವ ಸಮಾಜದಲ್ಲಿ ರಾಜಕೀಯ ದ್ವೇಷಕ್ಕಾಗಿ ಒಬ್ಬ ಮಹಿಳೆ ಮೇಲೆ ಸಾರ್ವಜನಿಕವಾಗಿ ದೌರ್ಜನ್ಯ ಎಸಗಿರುವುದು ಅಕ್ಷಮ್ಯ ಅಪರಾಧ ಎಂದರು. ಕಾಂಗ್ರೆಸ್ ಕಾರ್ಪೊರೇಟರ್ ಸುವರ್ಣ ನೀಡಿದ ದೂರಿನ ನೆಪದಲ್ಲಿ ಪೊಲೀಸರು ತಮ್ಮ ದರ್ಪ ತೋರಿಸಿದ್ದಾರೆ. ಇದರಿಂದ ರಾಜ್ಯದಲ್ಲಿ ಮಹಿಳೆಯರು ಎಷ್ಟು ಅಸುರಕ್ಷಿತರಾಗಿದ್ದಾರೆ ಎಂಬುದು ಸ್ಪಷ್ಟವಾಗುತ್ತದೆ. ಪೊಲೀಸ್ ಇಲಾಖೆ ಮೇಲೆ ಸರ್ಕಾರದ ಹಿಡಿತ ಇಲ್ಲದಿರುವುದಕ್ಕೆ ಇದೇ ಸಾಕ್ಷಿ ಎಂದು ಟೀಕಿಸಿದರು. ಇದಲ್ಲದೆ ಜೀವಂತ ಜನಪ್ರತಿನಿಧಿಗಳಿಗೆ ಶ್ರದ್ದಾಂಜಲಿ ಪೋಸ್ಟ್ ಹಾಕಿರುವ ಬಿಲ್ಲವ ಸಂದೇಶ್ ವಿರುದ್ಧ ಕೂಡಲೇ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಸುಳ್ಯದ ಶಾಸಕಿ ಭಾಗೀರಥಿ ಮುರುಳ್ಯಾ ಅವರ ಬಗ್ಗೆ ಅವಮಾನಕಾರಕ ಪೋಸ್ಟ್ ಹಾಕಿರೋದು ತೀವ್ರ ಖಂಡನೀಯ. ಇದು ದಲಿತ ಮಹಿಳಾ ಶಾಸಕರಿಗೆ ಮಾಡಿದ ಅವಮಾನವಾಗಿದ್ದು, ಆರೋಪಿಯ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದರು. ಪೊಲೀಸ್ ವ್ಯವಸ್ಥೆ ಕಾನೂನು ಸುವ್ಯವಸ್ಥೆ ಕಾಪಾಡಲು ಇರಬೇಕೇ ಹೊರತು ಗೂಂಡಾಗಿರಿಗೆ ಅಲ್ಲ. ಮಹಿಳೆಯರ ಮೇಲೆ ದರ್ಪ ತೋರಿದ ಪೊಲೀಸ್ ಅಧಿಕಾರಿಗಳನ್ನ ಅಮಾನತು ಮಾಡಿ ಗೃಹ ಸಚಿವರು ಈ ಪ್ರಕರಣದ ಕುರಿತು ಕೂಲಂಕುಷ ತನಿಖೆ ಮಾಡಬೇಕು. ಇಂತಹ ಘಟನೆಗಳು ಮುಂದುವರಿಯದಂತೆ ಸರ್ಕಾರ ಎಚ್ಚರ ವಹಿಸಬೇಕು ಮತ್ತು ಅನ್ಯಾಯಕ್ಕೊಳಗಾದ ಬಿಜೆಪಿ ಕಾರ್ಯಕರ್ತರಿಗೆ ನ್ಯಾಯ ಒದಗಿಸಬೇಕೆಂದು ಮನವಿ ಮಾಡಿದರು. ಪ್ರತಿಭಟನೆಯಲ್ಲಿ ಬಿಜೆಪಿ ಮಹಿಳಾ ಮೋರ್ಚಾ ಜಿಲ್ಲಾಧ್ಯಕ್ಷೆ ಬಿಎಂ ನೇತ್ರಾವತಿ ಮಂಜುನಾಥ್, ಜಿಲ್ಲಾ ಕಮಿಟಿ ಶೋಭಾ ಗಣೇಶ್, ವೇದಾವತಿ, ಕಾರ್ಯದರ್ಶಿ ಅಂಬಿಕಾ, ವೀಣಾ ಲೋಕೇಶ್, ರೇಖಾ ವಿರೂಪಾಕ್ಷ, ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ, ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ, ನಗರಾಧ್ಯಕ್ಷ ಯೋಗೇಶ್, ಚನ್ನಕೇಶವ, ಶೋಭನ್ ಬಾಬು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಉಮಾ ರವಿಪ್ರಕಾಶ್ ಅಂತ, ಆಲೂರು ತಾಲೂಕು ಮಂಡಲ ಅಧ್ಯಕ್ಷೆ. ಮೊನ್ನೆ ಮಹಿಳೆಯರಿಗಾಗಿರೋ ಅವಮಾನ ಇದು ನಮ್ಮೆಲ್ಲ ಹಾಸನ ಜಿಲ್ಲೆಯ ಮಹಿಳೆಯರಿಗೆ ಒಂದು ಮಾನಸಿಕ ನೋವಾಗುವಂಥ ಪರಿಸ್ಥಿತಿ ಆಗಿದೆ. ಮಹಿಳೆಗೆ ತನ್ನದೇ ಆದ ಗೌರವ ಇರುತ್ತದೆ. ಆದರೆ ಅಧಿಕಾರದಲ್ಲಿರೋಂಥ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿರೋ ಮಹಿಳೆಯರು ಈ ಮಹಿಳೆಯ ನಡವಳಿಕೆಗೆ ಗೌರವ ಕೊಟ್ಟಿಲ್ಲ. ಏನೇ ಕಾನೂನು ರೀತಿ ಇದ್ದರೂ ಅದು ಗೌಪ್ಯವಾದ ರೀತಿಯಲ್ಲಿ ಒಳಗಡೆ ಅವ್ರು ಏನಾರು ಮಾಡಬೇಕಾಗಿದ್ದು, ಪಬ್ಲಿಕ್ಕಲ್ಲಿ ಅವರನ್ನು ಒಂದು ವಿವಸ್ತ್ರಗೊಳಿಸಿ ಏನೇ ನಡವಳಿಕೆಗಳಿದ್ರು ಕಾನೂನು ರೀತಿ ಕ್ರಮ ತಗೊಳ್ಳೋದಲ್ಲಿ ಈ ರೀತಿ ನಡವಳಿಕೆ ನಮಗೆ ಎಲ್ಲ ನಮ್ಮ ಭಾರತೀಯ ಮಹಿಳೆಯರಿಗೆ ಯಾರೇ ಪಕ್ಷ ಆಗಿರ್ಬೋದು, ಭಾರತೀಯ ಮಹಿಳೆಯರಿಗೆ ಇದು ಅವಮಾನ. ಭಾರತೀಯ ನಾರಿಯರಿಗೆ ವಿಶೇಷವಾದ ಗೌರವ ಇದೆ. ಈ ಗೌರವಕ್ಕೆ ತರವಾದ ನಡವಳಿಕೆ ನಡೆದಿಲ್ಲ. ಅದರಿಂದ ಈ ಕರ್ನಾಟಕ ಸರ್ಕಾರ ದಯಮಾಡಿ ಇಂಥದಕ್ಕೆ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಹಾಸನದಲ್ಲಿ ಮೊದಲ ಬಾರಿಗೆ ಆಚರಿಸಲಾಗುತ್ತಿರುವ 208ನೇ ವರ್ಷದ ಭೀಮಾ ಕೊರೆಗಾ ವಿಜಯೋತ್ಸವಕ್ಕೆ ಅಂಬೇಡ್ಕರ್ ಮೊಮ್ಮಗ ಭಾರತೀಯ ಬೌದ್ಧ ಮಹಾಸಭಾದ ರಾಷ್ಟ್ರೀಯ ಕಾರ್ಯಾಧ್ಯಕ್ಷ ಭೀಮರಾವ್ ಅಂಬೇಡ್ಕರ್ ಆಗಮಿಸುತ್ತಿರುವುದರಿಂದ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಎಲ್ಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ದಲಿತ ಮುಖಂಡ ಕೃಷ್ಣದಾಸ್ ತಿಳಿಸಿದರು. ಅವರು ಇಂದು ಭೀಮಾ ಕೊರೆಗಾ ವಿಜಯೋತ್ಸವ ಸಮಿತಿ ವತಿಯಿಂದ ಮಾತನಾಡಿ, ಜನವರಿ 20ರಂದು ಹಾಸನದ ಪ್ರಜಾಸೌಧದ ಪಕ್ಕದಲ್ಲಿರೋ ರಸ್ತೆಯಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಕಾರ್ಯಕ್ರಮದಲ್ಲಿ ಸುಮಾರು 10,000 ಜನರು ಭಾಗವಹಿಸುವ ನಿರೀಕ್ಷೆ ಇದೆ ಎಂದರು. ಕಾರ್ಯಕ್ರಮಕ್ಕೆ ಅಂಬೇಡ್ಕರ್ ಮೊಮ್ಮಗ ಭಾರತೀಯ ಬೌದ್ಧ ಮಹಾಸಭಾದ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾದ ಭೀಮರಾವ್ ಅಂಬೇಡ್ಕರ್ ಆಗಮಿಸಲಿದ್ದಾರೆ ಎಂದರು. ಕಾರ್ಯಕ್ರಮವನ್ನು ಅರ್ಥಪೂರ್ಣ ಮತ್ತು ಅದ್ದೂರಿಯಾಗಿ ನಡೆಸಲು ಯಾವುದೇ ಗೊಂದಲಗಳಿಗೆ ಎಡೆ ಮಾಡಿಕೊಡದಂತೆ ಶಿಸ್ತುಬದ್ಧವಾಗಿ ಆಚರಿಸಿ ಅರ್ಥಪೂರ್ಣಗೊಳಿಸಬೇಕಾಗಿ ವಿನಂತಿ ಮಾಡಿದರು.
ಇದೊಂದು ಐತಿಹಾಸಿಕ ಕಾರ್ಯಕ್ರಮವಾಗಿದ್ದು ಡಿಜೆ ಸೌಂಡ್ಸ್, ಡೊಳ್ಳು ಕುಣಿತ ಹಾಗೂ ಇತರೆ ಕಲಾ ತಂಡಗಳು, ಭೀಮಾ ಗೀತೆಗಳು ಮೆರುಗು ನೀಡಲಿವೆ. ಎಲ್ಲಾ ಬಂಧುಗಳು ಮೆರವಣಿಗೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ಮನವಿ ಮಾಡಿದ್ರು. ಈ ಸಂದರ್ಭದಲ್ಲಿ ಶಿವಮ್ಮ, ಎಸ್ಎಸ್ ರಂಗಸ್ವಾಮಿ, ಸುನಿಲ್ ಆಡುವಳ್ಳಿ, ಪತ್ರಕರ್ತ ನಾಗರಾಜ್, ತೋಟೇಶ್ ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಭೀಮಾ ಕೋರೆಗಾಂವ್ ವಿಜಯೋತ್ಸವ ಆಚರಣಾ ಸಮಿತಿ ಹಾಸನ ಜಿಲ್ಲೆ ಹಾಸನ ಇವರ ವತಿಯಿಂದ ಜನವರಿ 20ನೇ ತಾರೀಕು ನಾವು ಭೀಮಾ ಕೋರೆಗಾಂವ್ ವಿಜಯೋತ್ಸವವನ್ನು ಹಾಸನದಲ್ಲಿ ಪ್ರಪ್ರಥಮ ಬಾರಿಗೆ ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಸುಮಾರು 10,000 ಜನ ಸೇರುವಂಥ ನಿರೀಕ್ಷೆ ಇದೆ. 10,000 ಜನಸಂಖ್ಯೆ ಸೇರುವಂಥ ನಿರೀಕ್ಷೆ ಇದೆ. ಈ ಒಂದು ಕಾರ್ಯಕ್ರಮ ಹಾಸನದ BM ರೋಡ್ನಲ್ಲಿರ್ತಕ್ಕಂಥ ಪ್ರಜಾಸೌಧ BM ರಸ್ತೆ ಅಲ್ಲಿ ಕಾರ್ಯಕ್ರಮ ಏರ್ಪಡಿಸಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಅಂಬೇಡ್ಕರ್ ಅವರ ಮೊಮ್ಮಗ ಆದಂತಹ ಭೀಮರಾವ್ ಅಂಬೇಡ್ಕರ್ ಅವರು ಆಗಮಿಸ್ತಿದ್ದಾರೆ. ಆದ್ದರಿಂದ ನಾನು ಎಲ್ಲ ಸಂಘಟನೆಗಳಲ್ಲಿ, ನೌಕರರಲ್ಲಿ ಹಾಗೂ ಎಲ್ಲ ಮಹಿಳೆಯರಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ, ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ಭಾಗವಹಿಸಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು. ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಮೆರವಣಿಗೆ ಇರುತ್ತದೆ. ಹಾಸನದ ರೈಲ್ವೆ ಸ್ಟೇಷನಿಂದ ಹಿಡಿದು NR ಸರ್ಕಲ್ವರೆಗೂ ಕೂಡ ಒಂದು ಬೃಹತ್ ಒಂದು ರ್ಯಾಲಿ ಇರುತ್ತೆ. ಈ ರ್ಯಾಲಿಯಲ್ಲಿ ಭಾಗವಹಿಸೋದ್ರ ಮುಖಾಂತರ ತಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಅಂಬೇಡ್ಕರ್ ಅವರ ಮೊಮ್ಮಗ ಈ ಒಂದು ಕಾರ್ಯಕ್ರಮದಲ್ಲಿ ಬರ್ತಾ ಇರೋದ್ರಿಂದ ಅವರನ್ನು ಕಣ್ತುಂಬಿಕೊಳ್ಳೋದ್ರ ಮುಖಾಂತರ ನಾವು ಬಾಬಾ ಸಾಹೇಬ್ರನ್ನ ಅವರನ್ನಲ್ಲಿ ಕಾಣಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಅಪೇಕ್ಷೆ. ಆದ್ದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಅಂತ ನಾನು. ಬೇಲೂರು ಪಟ್ಟಣದ ಸಾರ್ವಜನಿಕ ಸರ್ಕಾರಿ ತಾಲೂಕು ಆಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ ಮೆಷಿನ್ ಕಾಣೆಯಾದ ಬಗ್ಗೆ ದೂರು ದಾಖಲಾದರೂ ಇದಕ್ಕೆ ಕಾರಣರಾದವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳದಿರೋದು ನೋಡಿದರೆ ಇದರಲ್ಲಿ ಮೇಲ್ಮಟ್ಟದ ಅಧಿಕಾರಿಗಳು ಶಾಮೀಲಾಗಿರೋದು ಎದ್ದು ಕಾಣುತ್ತಿದೆ ಎಂದು ಕೆಆರ್ಎಸ್ ಪಕ್ಷದ ತಾಲೂಕು ಅಧ್ಯಕ್ಷ ಆದೇಶ್ ಆರೋಪಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಶುಕ್ರವಾರ ಮಾತನಾಡಿದ ಅವರು, ಇಲ್ಲಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ ಮಿಷನ್ ಇರುವುದೇ ಜನರಿಗೆ ಗೊತ್ತಿರಲಿಲ್ಲ. ಆದರೆ ನಾವು ಕೆಆರ್ಎಸ್ ಪಕ್ಷದಿಂದ ದನಿ ಎತ್ತಿದೆವು. ನಂತರ ಹಿರಿಯ ಅಧಿಕಾರಿಗಳು ಸ್ಕ್ಯಾನಿಂಗ್ ಮಿಷನ್ ನೋಡಲು ಹೋದ ಸಂದರ್ಭ ಕಾಣೆಯಾಗಿತ್ತು. ವಿಚಾರಿಸಿದಾಗ ಆಸ್ಪತ್ರೆ ಸಿಬ್ಬಂದಿಯೇ ಇತರರೊಂದಿಗೆ ಶಾಮೀಲಾಗಿ ಖಾಸಗಿ ಆಂಬ್ಯುಲೆನ್ಸ್ನಲ್ಲಿ ಕದ್ದೊಯ್ದಿರುವುದು ತಿಳಿಯಿತು ಮತ್ತು ಈ ಮಿಷನ್ನಿಂದ 2,000ಕ್ಕೂ ಹೆಚ್ಚು ಸ್ಕ್ಯಾನ್ ಆಗಿದೆ ಎಂಬ ಆರೋಪವಿದೆ. ಆದರೆ ಸಿಬ್ಬಂದಿ ಅದನ್ನು ಮನೆಗೆ ತೆಗೆದುಕೊಂಡು ಹೋಗಿದೆ ಎಂದು ಹೇಳಿದ್ರಿಂದ ಅವರ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ರೂ ಇನ್ನೂ ಕ್ರಮ ಕೈಗೊಂಡಿಲ್ಲ. ಜೊತೆಗೆ ಆಸ್ಪತ್ರೆಯಲ್ಲಿ ಸರ್ಕಾರದ ಆಂಬ್ಯುಲೆನ್ಸ್ಗಳಿದ್ದರೂ ಖಾಸಗಿ ಆಂಬ್ಯುಲೆನ್ಸ್ನವರ ಕಾಟ ಹೆಚ್ಚಾಗಲು ಸಹ ಅಧಿಕಾರಿಗಳ ಶಾಮೀಲು ಕಾಣುತ್ತಿದೆ. ಇನ್ನು ಆಮ್ಲಜನಕ ಸಿಲಿಂಡರ್ಗಳು ನಾಪತ್ತೆಯಾಗಿದ್ರೂ ಕ್ರಮ ವಹಿಸಿಲ್ಲ. ವೆಂಟಿಲೇಟರ್ಗಳು ಬಳಕೆಯಾಗದೆ ನಾಪತ್ತೆಯಾಗಿದೆ. ಈ ಬಗ್ಗೆ ಕೇಳಿದ್ರೆ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಇಲ್ಲಸಲ್ಲದ ಉತ್ತರ ಹೇಳ್ತಾರೆ. ಆಸ್ಪತ್ರೆಗೆ ಬರುವ ರೋಗಿಗಳಿಗೆ ಆಸ್ಪತ್ರೆಯಲ್ಲೇ ಔಷಧ ಮಾತ್ರೆ ಕೊಡಬೇಕು. ಆದರೆ ವೈದ್ಯರು ಖಾಸಗಿ ಆಸ್ಪತ್ರೆಗೆ ಬರೆದು ಕೊಡೋದು ಎಷ್ಟು ಸರಿ? ಹಾಸನ ಆಸ್ಪತ್ರೆಗೆ ಬರುವ ಔಷಧ ಮಾತ್ರೆಗಳು ಬೇಲೂರು ಆಸ್ಪತ್ರೆಗೆ ಏಕೆ ಬರುತ್ತಿಲ್ಲ? ನಮ್ಮ ಉದ್ದೇಶ ಸರ್ಕಾರಿ ಆಸ್ಪತ್ರೆಗೆ ಬರುವ ಬಡ ರೋಗಿಗಳಿಗೆ ಅನುಕೂಲವಾಗಬೇಕು ಎಂಬುದಾಗಿದೆ. ಈ ಮೇಲ್ಕಂಡ ಎಲ್ಲಾ ವಿಚಾರವಾಗಿ ತಾಲೂಕು ಆರೋಗ್ಯಾಧಿಕಾರಿ, ಜಿಲ್ಲಾ ಆರೋಗ್ಯಾಧಿಕಾರಿ, ಆರೋಗ್ಯ ಇಲಾಖೆ ಆಯುಕ್ತರು, ಆರೋಗ್ಯ ಇಲಾಖೆ ಮುಖ್ಯ ಕಾರ್ಯದರ್ಶಿ, ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಪತ್ರದ ಮೂಲಕ ತಿಳಿಸಿದ್ರೂ ಇಲ್ಲಿವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಸ್ಕ್ಯಾನಿಂಗ್ ಮೆಷಿನ್, ಆಮ್ಲಜನಕ ಸಿಲಿಂಡರ್, ವೆಂಟಿಲೇಟರ್ಗಳ ಬಗ್ಗೆ ಸ್ಥಳೀಯ ಶಾಸಕರು ಸಹ ಸಮಗ್ರ ತನಿಖೆಗೆ ಒತ್ತಾಯಿಸಿ ಬಡವರಿಗೆ ನ್ಯಾಯ ಸಿಗುವಂತೆ ಮಾಡಬೇಕು ಎಂದರು. ಸುದ್ದಿಗೋಷ್ಠಿಯಲ್ಲಿ ಕೆಆರ್ಎಸ್ ಪಕ್ಷದ ತಾಲೂಕು ಕಾರ್ಯದರ್ಶಿ ಸುನಿಲ್ ಬೆಳ್ಳಾವರ, ಮುಖಂಡರಾದ ಕಾಂತರಾಜ್, ಪ್ರವೀಣ್ ಉಪಸ್ಥಿತರಿದ್ದರು. HCN ನ್ಯೂಸ್ ಬೇಲೂರು. ಮುಖ್ಯವಾಗಿ ಏನು ಮಾಡೋದಂದ್ರೆ ವಿಚಾರ ಏನಂದ್ರೆ ಬೇಲೂರಿನಲ್ಲಿ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ ಮಿಷಿನ್ ಕಳವಾಗಿತ್ತು. ಆ ಸ್ಕ್ಯಾನಿಂಗ್ ಮಿಷಿನ್ನು ಇದೆ ಅಂತಾನೆ ತುಂಬಾ ಜನಕ್ಕೆ ಗೊತ್ತಿರಲಿಲ್ಲ. ಪ್ರಪ್ರಥಮವಾಗಿ ಕೆಆರ್ಎಸ್ ಪಕ್ಷದಿಂದ ನಾವು ಧ್ವನಿ ಎತ್ತುತ್ತಾನೆ ಬರ್ತಾ ಇದ್ವು. ಒಂದು ಸ್ಕ್ಯಾನಿಂಗ್ ಮಿಷಿನ್ ಬಂದಿದೆ 2017ರಲ್ಲಿ, ಅದನ್ನ ರನ್ ಮಾಡಿ. ಯಾಕೆಂದ್ರೆ ಬೇಲೂರಿನಲ್ಲಿ ಮಧ್ಯಮ ವರ್ಗದವರು, ಬಡವರು ಹೆಚ್ಚಾಗಿದ್ದಾರೆ, ಅಂಥವರಿಗೆ ಉಪಯೋಗ ಆಗುತ್ತೆ ಸ್ಕ್ಯಾನಿಂಗ್ ಮಾಡೋದ್ರಿಂದ ಅಂತ. ಯಾಕೆಂದ್ರೆ ಗೌರ್ಮೆಂಟ್ ಹಾಸ್ಪಿಟಲ್ ನೋಡ್ಬೋದು ಹೊರಗಡೆ ಸ್ಕ್ಯಾನಿಂಗ್ ಬರೀತಿದ್ದಾರೆ. ಒಂದು ಸ್ಕ್ಯಾನಿಂಗಿಗೆ 1,200, 1,500 ಈ ತರ ಎಲ್ಲ ಹೊರಗಡೆ ಸ್ಕ್ಯಾನಿಂಗಿಗೆ ತಗೊಂತಿದ್ದಾರೆ. ಇದು ಬಡವರಿಗೆ ಹೊರೆ ಆಗ್ತಕ್ಕಂಥ ವಿಚಾರ. ಅದು ನಮ್ಮ ಸರ್ಕಾರವೇ ನಮಗೆ ಕೊಟ್ಟಿರ್ತಕ್ಕಂಥ ಮಿಷಿನ್ ಉಪಯೋಗ ಪಡಿಸ್ತಾ ಇಲ್ಲ ಅಂದ್ರೆ ಇಲ್ಲಿ ಆಡಳಿತ ವೈಫಲ್ಯ. ಹಾಗೆ ಇಲ್ಲಿನ ಕ್ಷೇತ್ರದ MLA ಅವರಾಗಿರ್ಬೋದು, DHO ಆಗಿರ್ಬೋದು, ಇದನ್ನೆಲ್ಲ ಗಮನ ತಗೊಂಡು ಆದಷ್ಟು ಬೇಗ ಇದು ಉಪಯೋಗಕ್ಕೆ ತಂದ್ರೆ ಬೇಲೂರಿನ ಜನತೆಗೆ ಉಪಯೋಗ ಆಗುತ್ತೆ ಅನ್ನೋದನ್ನ ಕೆಆರ್ಎಸ್ ಪಾರ್ಟಿ ಪದೇ ಪದೇ ಈಗ ಏನು ಆಡಳಿತ ವ್ಯವಸ್ಥೆಗೆ ತಿಳಿಸ್ತಾ ಬಂದಾಗ ಅವರು ಹಾಸನದಲ್ಲಿರುವ ನಟ ಯಶ್ ಅವರ ಮನೆ ಕಾಂಪೌಂಡ್ ತೆರವಿಗೆ ಸಂಬಂಧಿಸಿದ ಪ್ರಕರಣದಲ್ಲಿ ಗಂಭೀರ ತಿರುವು ಕಂಡಿದೆ. ನಟ ಯಶ್ ಅವರ ತಾಯಿ ಪುಷ್ಪಾ ಅವರು ದೂರು ನೀಡಿದ ಹಿನ್ನೆಲೆ ವಿರುದ್ಧ ದೂರುದಾರ ದೇವರಾಜ್ ಅವರನ್ನ ಹಾಸನ ಬಡಾವಣೆ ಠಾಣೆಗೆ ಪೊಲೀಸರು ಕರೆಸಿ ವಿಚಾರಣೆ ನಡೆಸಿದರು. ನಟ ಯಶ್ ಅವರ ತಾಯಿ ಪುಷ್ಪಾ ಅವರು ನೀಡಿದ ದೂರಿನ ಮೇರೆಗೆ ಪೊಲೀಸರು ದೇವರಾಜ್ ಅವರನ್ನ ಠಾಣೆಗೆ ಹಾಜರಾಗುವಂತೆ ಸೂಚಿಸಿದ್ದು, ಶನಿವಾರ ದೇವರಾಜ್ ಠಾಣೆಗಾಗಮಿಸಿ ತಮ್ಮ ಹೇಳಿಕೆಯನ್ನ ದಾಖಲಿಸಿದ್ದಾರೆ.
ಜೆಪಿಎ ಮೂಲಕ ಜಾಗದ ಹಕ್ಕು ನನಗಿದೆ ಎಂದು ದೇವರಾಜ್ ಹೇಳಿಕೊಂಡಿದ್ದು, ಕಾನೂನುಬದ್ಧ ಹಕ್ಕಿನ ಆಧಾರದಲ್ಲೇ ಕಾಂಪೌಂಡ್ ತೆರವು ಮಾಡಲಾಗಿದೆ ಎಂದು ಪೊಲೀಸರಿಗೆ ಸ್ಪಷ್ಟನೆ ನೀಡಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಎಷ್ತಾಯಿ ಪುಷ್ಪಾ ಅವರು ದೇವರಾಜ್ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ತಮ್ಮ ಜಾಗಕ್ಕೆ ಅತಿಕ್ರಮ ಪ್ರವೇಶ ಮಾಡಿ ಕಾಂಪೌಂಡ್ ಧ್ವಂಸಗೊಳಿಸಿದ್ದು ಮಾತ್ರವಲ್ಲದೆ ಕೊಲೆ ಬೆದರಿಕೆ ಹಾಕಲಾಗಿದೆ ಮತ್ತು ಕಳ್ಳತನ ನಡೆದಿದೆ ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಈ ದೂರಿನ ಆಧಾರದ ಮೇಲೆ ದೇವರಾಜ್ ವಿರುದ್ಧ ಅತಿಕ್ರಮ ಪ್ರವೇಶ, ಕೊಲೆ ಬೆದರಿಕೆ ಮತ್ತು ಕಳ್ಳತನ ಸೇರಿದಂತೆ ವಿವಿಧ ಕಾಲಂಗಳ ಅಡಿ ಪ್ರಕರಣ ದಾಖಲಿಸುವ ಪ್ರಕ್ರಿಯೆ ನಡೆಯುತ್ತಿದೆ ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ. ಪ್ರಕರಣದ ಮಹತ್ವವನ್ನು ಗಮನಿಸಿ ಪೊಲೀಸರು ಇಬ್ಬರನ್ನ ಪ್ರತ್ಯೇಕವಾಗಿ ವಿಚಾರಣೆ ನಡೆಸುತ್ತಿದ್ದಾರೆ. ಜಾಗದ ಮೂಲ ದಾಖಲೆಗಳು, ಜಿಪಿಎ ಪತ್ರ, ಕಾಂಪೌಂಡ್ ತೆರವಿಗೆ ಸಂಬಂಧಿಸಿದ ಸಾಕ್ಷ್ಯಾಧಾರಗಳು ಹಾಗೂ ಸ್ಥಳ ಪರಿಶೀಲನೆ ಸೇರಿದಂತೆ ಎಲ್ಲ ಅಂಶಗಳನ್ನು ತನಿಖೆಯ ಭಾಗವಾಗಿ ಪರಿಶೀಲಿಸಲಾಗುತ್ತಿದೆ. ಈ ವಿಚಾರದಲ್ಲಿ ಎರಡೂ ಪಕ್ಷಗಳ ನಡುವಿನ ಆಸ್ತಿ ಹಕ್ಕು ವಿವಾದವೇ ಮೂಲ ಕಾರಣ ಎನ್ನಲಾಗುತ್ತಿದೆ. ಕಾನೂನುಬದ್ಧವಾಗಿ ಯಾರು ಹಕ್ಕುದಾರರು ಎಂಬುದನ್ನು ದಾಖಲೆಗಳ ಆಧಾರದಲ್ಲಿ ನಿರ್ಧರಿಸಲಾಗುವುದೆಂದು ಪೊಲೀಸರು ತಿಳಿಸಿದ್ದಾರೆ. ಸದ್ಯ ಪ್ರಕರಣ ತನಿಖೆ ಹಂತದಲ್ಲಿದ್ದು, ವಿಚಾರಣೆ ಪೂರ್ಣಗೊಂಡ ಬಳಿಕ ಮುಂದಿನ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತದೆ. ಈ ಘಟನೆಯು ನಟ ಯಶ್ ಅವರ ಕುಟುಂಬಕ್ಕೆ ಸಂಬಂಧಿಸಿದ್ರಿಂದ ಸಾರ್ವಜನಿಕ ವಲಯದಲ್ಲಿ ಹೆಚ್ಚಿನ ಗಮನ ಸೆಳೆದಿದ್ದು, ತನಿಖೆಯ ಫಲಿತಾಂಶದತ್ತ ಎಲ್ಲರ ದೃಷ್ಟಿಯಿದೆ. HCN ನ್ಯೂಸ್, ಹಾಸನ್. ನಕ್ಷತ್ರ ಹೇಳಿದೆ, ಯಶು ಅಮ್ಮ ನಮ್ಗೆ ಯಾಕಮ್ಮ ನಾವು ಅಲ್ಲಿ ಇರಲ್ಲ, ನಾವು ತೋಟದಲ್ಲಿ ಇರ್ತೀವಿ ಅಂತ ಹೇಳಿದ್ರು. ಅಮ್ಮ ನನ್ನ ಮಗಂದು ಫೀಸ್ ಕಟ್ಟಬೇಕು, ನಾನು ಅದಕ್ಕೆ ಇದಕ್ಕೆ ತೆಗೆದು ಮೈಸೂರಲ್ಲಿ ಇದೆ ತಗೊಳ್ಳಿ ಅದು ಬೇಡ ಅಂತ ಇದನ್ನ ಕಾನೂನು ಬದ್ಧವಾಗಿ ತಗೊಂಡಿದ್ದೀವಿ. ಸುಮ್ಮನೆ ಏನೋ ಬೇರೆ ಥರ ತಗೊಂಡಿಲ್ಲ. ಎಲ್ಲ ರಿಜಿಸ್ಟರ್ ಆಫೀಸಲ್ಲಿ ರಿಜಿಸ್ಟ್ರು ಎಲ್ಲಿದೆ ನಮ್ಮ ಅಕ್ಕನ ಮಗ ಎಲ್ಲಿದೆ ಅಂತ ಸರಿ ಅವನೇ ಅದೆಲ್ಲ ನೋಡೋದು. ಆಮೇಲೆ ಮೊನ್ನೆವರೆಗೂ ಟ್ಯಾಕ್ಸ್ ಕಟ್ಟಿದ್ದೀವಿ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಹಾಸನ ತಾಲೂಕಿನ ಸಾವಂತನಹಳ್ಳಿ ನ್ಯಾಯಬೆಲೆ ಅಂಗಡಿಯನ್ನ ಮುಚ್ಚಿಸಲು ಉದ್ದೇಶಪೂರ್ವಕವಾಗಿ ಇಲ್ಲಸಲ್ಲದ ಷಡ್ಯಂತ್ರ ಹಾಗೂ ಪಿತೂರಿ ನಡೆಯುತ್ತಿದೆ ಎಂದು ಪಡಿತರ ವಿತರಕರ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷ ಕೆಎಂ ವಿಜಯಕುಮಾರ್ ಗಂಭೀರವಾಗಿ ಆರೋಪಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಶುಕ್ರವಾರ ಮಾತನಾಡಿದ ಅವರು, ಕಾರ್ಡುದಾರರಿಗೆ ನಿಜವಾಗಿಯೂ ಅನ್ಯಾಯ ಅಥವಾ ಮೋಸವಾಗಿದ್ದರೆ ಆಹಾರ ಇಲಾಖೆಗೆ ದೂರು ನೀಡುವ ಹಕ್ಕು ಅವರಿಗಿದೆ. ಆದರೆ ಕೆಲವು ವ್ಯಕ್ತಿಗಳು ಉದ್ದೇಶಪೂರ್ವಕವಾಗಿ ಅಂಗಡಿಗೆ ಬಂದು ವಿಡಿಯೋ ಚಿತ್ರೀಕರಣ ಮಾಡಿ ಸುಳ್ಳು ಪ್ರಚಾರ ನಡೆಸುವ ಮೂಲಕ ಅದನ್ನೇ ಸತ್ಯ ಎಂದು ಬಿಂಬಿಸಲು ಪ್ರಯತ್ನಿಸುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನ್ಯಾಯಬೆಲೆ ಅಂಗಡಿ ವಿತರಕರು ಈಗಾಗಲೇ ಹಲವು ಸಮಸ್ಯೆಗಳ ನಡುವೆ ಕೆಲಸ ಮಾಡುತ್ತಿದ್ದಾರೆ. ಸರಿಯಾದ ಸಮಯಕ್ಕೆ ಕಮಿಷನ್ ದೊರಕದೆ ಜೀವನ ಸಾಗಿಸುವುದೇ ಕಷ್ಟವಾಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ಯಾವುದೇ ಸಾಕ್ಷಿ ಇಲ್ಲದೆ ಆರೋಪ ಮಾಡುವ ಮತ್ತು ತೊಂದರೆ ಕೊಡುವುದು ಸರಿಯಲ್ಲ. ನಾವು ತಪ್ಪು ಮಾಡಿದರೆ ದಾಖಲೆ ಸಮೇತ ತೋರಿಸಲಿ, ಇಲ್ಲವಾದರೆ ಈ ರೀತಿ ಕಿರುಕುಳ ನಿಲ್ಲಬೇಕೆಂದು ಒತ್ತಾಯಿಸಿದರು. ಇದೇ ಸ್ಥಿತಿ ಮುಂದುವರೆದರೆ ರಾಜ್ಯ ಮಟ್ಟದ ಪಡಿತರ ವಿತರಕರನ್ನ ಕರೆಸಿ ಹಾಸನದಲ್ಲಿ ಭಾರೀ ಹೋರಾಟ ನಡೆಸಲಾಗುವುದೆಂದು ಎಚ್ಚರಿಕೆ ನೀಡಿದರು. ತಾಲೂಕು ಗ್ಯಾರಂಟಿ ಸಮಿತಿ ಸದಸ್ಯ ಕೇಶವ ಕಾರ್ಯ ಮಾತನಾಡಿ, ಆಹಾರ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಯತೀಶ್ ಎಂಬ ಅಧಿಕಾರಿ ಪ್ರತಿ ನ್ಯಾಯಬೆಲೆ ಅಂಗಡಿಯಿಂದ ಲಂಚಕ್ಕೆ ಬೇಡಿಕೆ ಇಡುತ್ತಿದ್ದಾರೆ. 10,000ದಿಂದ 15,000 ರೂಪಾಯಿ ಹಣ ಕೇಳಲಾಗುತ್ತಿದೆ. ಹಣ ನೀಡದಿದ್ದರೆ ನ್ಯಾಯಬೆಲೆ ಅಂಗಡಿಯನ್ನ ಬೇರೆಡೆಗೆ, ಅದು ಕೂಡ ದೂರದ ಪ್ರದೇಶಕ್ಕೆ ಸ್ಥಳಾಂತರ ಮಾಡಲಾಗುತ್ತಿದೆ ಎಂದು ಗಂಭೀರವಾಗಿ ಆರೋಪಿಸಿದರು. ಈ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣವೇ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು. ತಪ್ಪು ಮಾಡಿದವರು ನ್ಯಾಯಬೆಲೆ ಅಂಗಡಿಯವರೇ ಆಗಿರಲಿ ಅಥವಾ ಬೇರೆ ಯಾರೇ ಆಗಲಿ ಅವರಿಗೆ ಶಿಕ್ಷೆ ಆಗಬೇಕೆಂದು ಒತ್ತಾಯಿಸಿದರು. ಆದರೆ ವಾಸ್ತವಾಂಶ ತಿಳಿಯದೆ ಕೆಆರ್ಎಸ್ ಪಕ್ಷದ ಕೆಲವರು ಇಲ್ಲಸಲ್ಲದ ವಿಡಿಯೋಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟು ಸಮಾಜಕ್ಕೆ ತಪ್ಪು ಸಂದೇಶ ರವಾನೆ ಮಾಡುತ್ತಿದ್ದಾರೆ. ಈ ವಿಚಾರದಲ್ಲೂ ಸಮಗ್ರ ತನಿಖೆ ನಡೆಸಬೇಕೆಂದು ಆಗ್ರಹಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ರಾಜ್ಯ ಸೇವಾದಳದ ಮರ್ಕುಲಿ ಗೋಪಾಲೇಗೌಡ, ಹಾಸನ ತಾಲೂಕು ಗ್ಯಾರಂಟಿ ಯೋಜನೆ ಸದಸ್ಯ ಕೇಶವ ಕಾರ್ಲೆ, ಪ್ರಕಾಶ್ ಪುಟ್ಟಶೆಟ್ಟಿ, ರಂಗಸ್ವಾಮಿ ಸೇರಿದಂತೆ ಇತರರು ಹಾಜರಿದ್ದರು. HCN ನ್ಯೂಸ್, ಹಾಸನ್. ಸಾವಂತನಹಳ್ಳಿ ಈ ರೇಷನ್ ಡಿಪೋ ನಡೆಸ್ತಾ ಇರುವಂತಹ ಅಂಗಡಿ ಮೇಲೆ ಇಲ್ಲ ಸಲ್ಲದ ಆರೋಪಗಳು ಮಾಡ್ತಾ ಇದ್ದಾರೆ. ಇದು ನಿಜಕ್ಕೂ ಕಾರಣದಾರರು ಏನಾದರೂ ಅವರಿಗೆ ಹೆಚ್ಚು ಕಡಿಮೆ ಆದರೆ ಅವರು ಡೈರೆಕ್ಟ್ ಆಗಿ ಹೋಗಿ ಇಲಾಖೆಗೆ ಸಂಬಂಧಪಟ್ಟವ್ರ ಮೇಲೆ ಕಂಪ್ಲೇಂಟ್ ಕೊಡ್ಬೋದು. ಆವಾಗ ಇಲಾಖೆಯವರು ತನಿಖೆ ಮಾಡಿ, ಇವರು ಯಾರೋ ಸಂಘ ಸಂಸ್ಥೆಗಳವರು ಬಂದು ಅವ್ರನ್ನ ಎಬ್ಬರಿಸಿ ನಮ್ಗೆ ಅಷ್ಟು ಕೊಡಬೇಕು ಇಷ್ಟು ಕೊಡಬೇಕು ಅಂತ ಹೇಳಿ ಗಲಾಟೆ ಮಾಡಿದ್ರೆ ನಾವು ಯಾವುದಕ್ಕೂ ಬರ್ತಾ ಇದ್ದೀವಿ, ಯಾವುದಕ್ಕೂ ಆಸ್ಪದ ಕೊಡಲಿಲ್ಲ. ಅವರು ಅದಕ್ಕೋಸ್ಕರ ಹೋಗೋದು, ಎಲ್ಲೋ ಕೂತ್ಕೊಳ್ಳೋದು, ವಿಡಿಯೋ ಮಾಡೋದು, ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ, DC ಅವರ ಹತ್ರ, ನಮ್ಮ ಇಲಾಖೆಯ ಜಂಟಿ ನಿರ್ದೇಶಕರ ಹತ್ರ ಇದು ಕೊಡ್ತಾ ಇದ್ದಾರೆ. ಇದು ಬಹಳ ನಮಗೆ ಒಂಥರ ನೋವುಂಟಾಗಿ ಮಾಡ್ತಾ ಇದೆ. ಆದ್ದರಿಂದ ನಾವು ನಮ್ಮ ಸಾವಂತನಹಳ್ಳಿ ಅಂಗಡಿ ಮಾಲೀಕರು ನಮ್ಮ ಗಮನಕ್ಕೆ ತಂದ ರಾಜ್ಯಾಧ್ಯಕ್ಷರ ಗಮನಕ್ಕೆ ತಂದಾಗ ನಾವು ಕಾರಣದಾರರನ್ನ ಕರೆಸಿದ್ದೀವಿ ಮತ್ತು ಎಲ್ಲ ಪತ್ರಿಕಾ ನಿಮ್ಮ ಮುಖಾಂತರ ನಮ್ಮಲ್ಲಿ ಏನು ಅನ್ಯಾಯ ಇದೆ ನೀವು ಅದನ್ನು ತೋರಿಸ್ಬೋದು. ಅದರಿಂದ ದಯವಿಟ್ಟು ನಮಗೆ ನ್ಯಾಯ ಕೊಡಿಸಬೇಕಾಗಿ ಯಾರೋ ಮಾಡೋದಕ್ಕೆ ಆವಾಗ ಫಂಕ್ಷನ್ ಮಾಡ್ತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ, ಅದಕ್ಕೆ ನಾವು ಹೊಣೆಯಲ್ಲ. ನಾವು ಈಗಾಗಲೇ ನೊಂದು ಬಿಟ್ಟಿದ್ದೀವಿ.
ನಾವು ನೋಡಿ ಕರೋನಾ ಟೈಮಲ್ಲಿ 2018ರಿಂದ 2019 122,000 ನ್ಯಾಯ. ಬೇಲೂರು ತಾಲೂಕಿನ ದೊಡ್ಡ ಕೋಡಿಹಳ್ಳಿ ಭಾಗದ 10 ಗ್ರಾಮಗಳ ಜನರಿಗೆ 24x7 ಗಂಟೆಗಳು ಅನುಕೂಲ ಕಲ್ಪಿಸಬೇಕೆಂಬ ನಿಟ್ಟಿನಲ್ಲಿ ಸುಸಜ್ಜಿತವಾದ ಆಯುಷ್ಮಾನ್ ಆರೋಗ್ಯ ಮಂದಿರ ನಿರ್ಮಿಸಿ ವೈದ್ಯರು ಉಳಿದುಕೊಳ್ಳಲು ಮೇಲ್ಭಾಗದಲ್ಲಿ ಕ್ವಾರ್ಟರ್ಸ್ ನಿರ್ಮಿಸಲು ಭೂಮಿ ಪೂಜೆ ನೆರವೇರಿಸಲಾಗುತ್ತಿದೆ ಎಂದು ಶಾಸಕ ಎಚ್ ಕೆ ಸುರೇಶ್ ಹೇಳಿದರು. ಬೇಲೂರು ತಾಲೂಕಿನ ದೊಡ್ಡಕೋಡಿಹಳ್ಳಿಯಲ್ಲಿ ಇತ್ತೀಚೆಗೆ ದೊಡ್ಡಕೋಡಿಹಳ್ಳಿ ಗ್ರಾಮದಲ್ಲಿ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಆಯುಷ್ ಭಾರತ್ನ 15ನೇ ಹಣಕಾಸು ಯೋಜನೆಯಲ್ಲಿ ಆಯುಷ್ ಮಂದಿರಕ್ಕೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ದೊಡ್ಡಕೋಡಿಹಳ್ಳಿ ಗ್ರಾಮದಲ್ಲಿ 65 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಆಯುಷ್ಮಾನ್ ಆರೋಗ್ಯ ಮಂದಿರ ಪ್ರಾರಂಭಿಸಲು ಭೂಮಿ ಪೂಜೆ ನೆರವೇರಿಸುತ್ತಿರುವುದು ಸಂತಸ ತಂದಿದೆ. ನಮ್ಮ ಬೇಲೂರು ವಿಧಾನಸಭಾ ಕ್ಷೇತ್ರಕ್ಕೆ 23 ಆಯುಷ್ಮಾನ್ ಆರೋಗ್ಯ ಮಂದಿರ ಮಂಜೂರಾಗಿದೆ. ಇದರಲ್ಲಿ ಬೇಲೂರು ತಾಲೂಕಿಗೆ 19 ಮತ್ತು ಜಾವಗಲ್ ಹೋಬಳಿಗೆ 4 ಆಗಿದೆ. ಆದರೆ ಈ ಯೋಜನೆಯು ಬಹುಮುಖ್ಯವಾಗಿ ಪ್ರತಿಯೊಬ್ಬ ನಾಗರಿಕರಿಗೂ ಆರೋಗ್ಯ ಸಮಸ್ಯೆಗೆ ಅನುಕೂಲ ಕಲ್ಪಿಸುವುದಾಗಿದೆ. ವಿಶೇಷವೆಂದರೆ ರಾತ್ರಿ ಅಥವಾ ಬೆಳಗ್ಗೆ ಯಾರಿಗಾದರೂ ಅಪಾಯಕಾರಿ ಅನಾರೋಗ್ಯ ಸಮಸ್ಯೆ ಕಾಣಿಸಿಕೊಂಡರೆ ತಕ್ಷಣವೇ ಆಯುಷ್ ಮಂದಿರದಲ್ಲಿರುವ ವೈದ್ಯರನ್ನ ಸಂಪರ್ಕಿಸಿ ಚಿಕಿತ್ಸೆ ಪಡೆಯಲಿ ಎಂಬ ದೂರದೃಷ್ಟಿಯಿಂದ ಈ ಯೋಜನೆಯನ್ನ ಸರ್ಕಾರ ಜಾರಿಗೆ ತಂದಿದೆ. ಇದನ್ನು ರಾಜ್ಯದಲ್ಲೇ ಪ್ರಥಮವಾಗಿ ಭೂಮಿ ಪೂಜೆ ಸಲ್ಲಿಸಿರುವುದು ಹೆಮ್ಮೆ ಎನಿಸಿದೆ. ಸಾರ್ವಜನಿಕರು ಮುಂದಿನ ದಿನಗಳಲ್ಲಿ ಈ ಯೋಜನೆಯ ಸದುಪಯೋಗ ಪಡಿಸಿಕೊಳ್ಳಲು ಅನುಕೂಲವಾಗುತ್ತದೆ ಎಂದರು. ದೊಡ್ಡಕೋಡಿಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸರೋಜಮ್ಮ, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಬಸವೇಗೌಡ, ತಾಲೂಕು ಆರೋಗ್ಯಾಧಿಕಾರಿ ಡಾ ವಿಜಯ್, ಸ್ಥಳೀಯರಾದ ವಿನೋದ್ ಕುಮಾರ್, ವಸಂತಕುಮಾರ್ ಉಪಸ್ಥಿತರಿದ್ದರು. HCN ನ್ಯೂಸ್ ಬೇಲೂರು. ಆಯುಷ್ ಮಂದಿರ ಅಂತಕ್ಕಂಥದ್ದನ್ನ ನಾಮಕರಣ ಮಾಡಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿಯವರು ಕೇಂದ್ರ ಸರ್ಕಾರದ PM ಹಬೀಬ್ ಮತ್ತು 15ನೇ ಹಣಕಾಸಿನ ಯೋಜನೆ ಅಡಿಯಲ್ಲಿ ಸುಮಾರು 1 ಗ್ರಾಮಗಳ ಉಪಕೇಂದ್ರಗಳಿಗೆ 65 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸುಸಜ್ಜಿತವಾದಂಥ ಹಾಸ್ಪಿಟಲ್ ಮತ್ತು ಕ್ವಾರ್ಟರ್ಸ್ ಇದನ್ನು ಮಾಡ್ತಕ್ಕಂಥದ್ದು ನಮ್ಮ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ 19 ಮಂಜೂರಾಗಿರ್ತಕ್ಕಂಥ ಒಟ್ಟು 23, ಅದು ಬೇಲೂರು ತಾಲೂಕಿಗೆ 19, ಅರಸೀಕೆರೆ ತಾಲೂಕು ಜಾವಗಲ್ ಹೋಬಳಿಗೆ 4, ಒಟ್ಟು 23 ನಮ್ಮ ತಾಲೂಕಲ್ಲಿ ನಮ್ಮ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಮಾಡ್ತಾ ಇದ್ದೀವಿ. ಬಹುಮುಖ್ಯವಾಗಿ ಈ ಯೋಜನೆ ಚನ್ನರಾಯಪಟ್ಟಣದ ಗ್ರಾಮೀಣ ಪ್ರದೇಶದಲ್ಲಿ ರೈತರು ಸ್ವಾವಲಂಬಿಗಳಾಗಲು ಹೈನುಗಾರಿಕೆ ಅಭಿವೃದ್ಧಿ ಬಹುಮುಖ್ಯ ಪಾತ್ರ ವಹಿಸಿದ್ದು ಈ ಕ್ಷೇತ್ರಕ್ಕೆ ಆದ್ಯತೆ ನೀಡುವುದು ನಮ್ಮ ಕರ್ತವ್ಯ ಎಂದು ಶಾಸಕ ಸಿಎನ್ ಬಾಲಕೃಷ್ಣ ಹೇಳಿದರು. ಚನ್ನರಾಯಪಟ್ಟಣ ತಾಲೂಕಿನ ಹಡೇನಹಳ್ಳಿ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದ ನೂತನ ನಿರ್ದೇಶಕರ ಅಭಿನಂದನಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ನಾವು ಹಾಸನ ಹಾಲು ಒಕ್ಕೂಟದ ನಿರ್ದೇಶಕರಾಗುವ ಮೊದಲು ತಾಲೂಕಿನಲ್ಲಿ ಕೇವಲ 35 ಸಂಘಗಳಿದ್ದವು. ಇಂದು 342 ಸಂಘಗಳು ಸ್ಥಾಪನೆಯಾಗಿದ್ದು 307 ಹೊಸ ಡೈರಿಗಳನ್ನು ನಿರ್ಮಾಣ ಮಾಡಲಾಗಿದೆ. ಈ ಹೈನುಗಾರಿಕೆಯ ಉತ್ತೇಜನದಿಂದ ರೈತರ ಆರ್ಥಿಕ ಬದುಕು ಸುಧಾರಿಸಿದ್ದು, ಗ್ರಾಮೀಣ ಭಾಗದಲ್ಲಿ ಮಹಿಳೆಯರು ಮನೆಗಳಲ್ಲಿ ಹಸುಗಳನ್ನು ಸಾಕಿ ಸ್ವಯಂ ಉದ್ಯೋಗದಿಂದ ಸ್ವಾವಲಂಬಿಗಳಾಗಿ ಬದುಕು ಸಾಗಿಸಲು ಸಹಕಾರಿಯಾಗಿದೆ. ನಾನು ತಾಲೂಕು ಪಂಚಾಯಿತಿ ಅಧ್ಯಕ್ಷನಾಗಿದ್ದ ಅವಧಿಯಿಂದಲೂ ಶಿಕ್ಷಣ, ಆರೋಗ್ಯ, ಕೃಷಿ, ಹೈನುಗಾರಿಕೆ, ಸಹಕಾರಿ ಕ್ಷೇತ್ರ, ಕ್ರೀಡೆ ಮತ್ತು ಸಾಹಿತ್ಯ ಕ್ಷೇತ್ರ ಸೇರಿದಂತೆ ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆಗೆ ಶ್ರಮ ವಹಿಸಿದ್ದೇವೆ. ಆಯಾ ಕಾಲಘಟ್ಟದಲ್ಲಿ ಯಾವುದೇ ಸರ್ಕಾರಗಳಿದ್ರೂ ಸಹ ಶಾಸನಬದ್ಧವಾಗಿ ಕೊಟ್ಟ ಅಧಿಕಾರವನ್ನ ಸದ್ಬಳಕೆ ಮಾಡಿಕೊಂಡು ಕ್ಷೇತ್ರದ ಜನತೆ ಪರವಾಗಿ ಸೇವೆ ಸಲ್ಲಿಸುತ್ತಿದ್ದೇನೆ. ಡೈರಿ ಕಟ್ಟಡ ನಿರ್ಮಾಣಕ್ಕೆ ಸಹಾಯಧನ, ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿಯಲ್ಲಿ ಗ್ರಾಮಗಳ ಅಭಿವೃದ್ಧಿಗೆ ಸಹಕಾರ ನೀಡಲಾಗಿದೆ. ಜಿಲ್ಲೆಯಲ್ಲಿ ಡೈರಿ ವ್ಯವಸ್ಥೆ ಅತ್ಯುತ್ತಮವಾಗಿ ಅಭಿವೃದ್ಧಿ ಹೊಂದಲು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು, ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಮತ್ತು ಮಾಜಿ ಸಚಿವ ರೇವಣ್ಣನವರ ಶ್ರಮವಿದೆ. ಕೊಳವೆ ಬಾವಿಗಳು ನೀರಿಲ್ಲದೆ ಒಣಗಿದ ಸಂದರ್ಭದಲ್ಲಿ ರೈತ ಮಹಿಳೆಯರ ಮಾಂಗಲ್ಯ ಸರವನ್ನ ಮಾರಾಟ ಮಾಡಿ ಕೊಳವೆ ಬಾವಿ ಕೊರೆಸುವ ಪರಿಸ್ಥಿತಿ ಇತ್ತು. ಈ ಭಾಗದಲ್ಲಿ ಹೇಮಾವತಿ ನಾಲೆಯಿಂದ ಏತ ನೀರಾವರಿ ಮೂಲಕ ಕೆರೆಗಳನ್ನು ತುಂಬಿಸಿದ ಪರಿಣಾಮವಾಗಿ ಕೊಳವೆ ಬಾವಿಗಳು ಪುನಶ್ಚೇತನಗೊಂಡಿದ್ದು 95% ನೀರಾವರಿಯಾಗಿದೆ. ಸ್ಪೇಸ್ ವರದಿಯ ಪ್ರಕಾರ ನಮ್ಮ ತಾಲೂಕು ಬ್ಲಾಕ್ ಏರಿಯಾದಿಂದ ಹೊರತೆಗೆಯಲು ಶ್ರಮ ವಹಿಸಿದ್ದೇವೆ. ಇದರಿಂದಾಗಿ ತೆಂಗಿನ ಫಸಲು ಉತ್ತಮ ಇಳುವರಿಯಾಗಿದ್ದು ರೈತರು ಮೆಕ್ಕೆಜೋಳ ಬೆಳೆಯುತ್ತಿರುವುದರಿಂದ ಎಕರೆಗೆ 50 ರಿಂದ 60 ಸಾವಿರ ಆದಾಯ ಪಡೆಯುವಂತಾಗಿದೆ. ಅಲ್ಲದೆ ಹೈನುಗಾರಿಕೆಗೆ ಉತ್ತೇಜನವಾಗಿದೆ. 2,76,000 ಲೀಟರ್ ಹಾಲಿನ ಉತ್ಪಾದನೆಯಾಗುತ್ತಿದ್ದು 400 ಕೋಟಿ ವಹಿವಾಟು ಆಗುತ್ತಿದೆ. ಹಾಲಿನ ಉತ್ಪಾದನೆಯಲ್ಲಿ ನಮ್ಮ ತಾಲೂಕು ರಾಜ್ಯದಲ್ಲೇ 4ನೇ ಸ್ಥಾನದಲ್ಲಿದ್ದು ರೈತರ ಆರ್ಥಿಕ ಸ್ಥಿತಿ ದ್ವಿಗುಣವಾಗಿದೆ ಎಂದರು. ಎಪಿಎಂಸಿ ಮಾಜಿ ಅಧ್ಯಕ್ಷ ರಮೇಶ್ ಕುಂಬಾರಹಳ್ಳಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಎಪಿಎಂಸಿ ಅಧ್ಯಕ್ಷ ವೆಂಕಟೇಶ್, ಒಳಗೇರಹಳ್ಳಿ ಮಂಜಣ್ಣ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಲತಾ ತಮ್ಮಯ್ಯ, ಜಯರಾಮ್, ಮುಖಂಡರಾದ ಪ್ರವೀಣ್ ಚಿಕ್ಕಬಿಳ್ತಿ, ಸಿಂಹಾದ್ರಿ ಮಂಜಣ್ಣ, ಗೇಣಿದಾರ್ ಕಾಳೇಗೌಡ, ರವಿ, ದೊರೆಸ್ವಾಮಿ, ಎಚ್ಎನ್ ಮಂಜೇಗೌಡ, ಗೋವಿಂದೇಗೌಡ ಮುಂತಾದವರು ಉಪಸ್ಥಿತರಿದ್ದರು. HCN ನ್ಯೂಸ್ ಚನ್ನರಾಯಪಟ್ಟಣ. ಸಾಮಾನ್ಯವಾಗಿ ನೀರು ನಿಂತಂತ ಸಂದರ್ಭದಲ್ಲಿ ನಮ್ಮ ಗೌರವಪೂರ್ವಕವಾಗಿ ಖಾಲಿ ಹಾಕಿರ್ತಾರೆ ನಮ್ಮ ತಾಯಿದ್ರು ಸಹೋದರಿಯರು, ಅದನ್ನ ತಾಲಿನ ದಾರಕ್ಕೆ ಪೋಣಿಸ್ಕೊಂಡು ಸುತ್ತ ಇರ್ತಕ್ಕಂಥ ಚೈನನ್ನು ಕೂಡ ಮಾರಾಟ ಮಾಡಿ ಬೋರ್ವೆಲ್ ಕೊಡಿಸಿರೋ ಮನೆಗಳು ಎಷ್ಟು ಇದ್ದಾರೆ. ಅಂಥದನ್ನ ಸ್ಪೇಸ್ ರಿಪೋರ್ಟ್ ಪ್ರಕಾರ ಇವತ್ತು ಬ್ಲ್ಯಾಕ್ ಏರಿಯಾದಿಂದ ಹೊರತರುವಂಥ ಪ್ರಯತ್ನವನ್ನು ಈ ತಾಲೂಕಿನಲ್ಲಿ ನಿಮ್ಮೆಲ್ಲರ ಸಹಕಾರದಿಂದ ಮಾಡಿದ್ವಿ. ಕೆಲವರು ಅಲ್ಲಿ ಇಲ್ಲಿ ಏನೇನೋ ಹೇಳ್ತಾರೆ. ಇವತ್ತು 95% ಈ ತಾಲೂಕಲ್ಲಿ ಬಹುತೇಕ ಕಂಪ್ಲೀಟ್ ಮಾಡಿದ್ವಿ. ಅದೊಂದು ನಾನು ಹೋರಾಟ ಮಾಡಿದ್ವಿ, ಕೊಟ್ಟಿರ್ತಾರೆ 5% ಪ್ರಶ್ನೆ ಬೇರೆ.
ನಾವು ಬೇಕಿದ್ರೆ ಆಯಾ ಕಾಲಘಟ್ಟಗಳಲ್ಲಿ ಶಾಸಕರ ಜವಾಬ್ದಾರಿಯನ್ನು ಅರಿತು ನಾವು ಕೆಲಸವನ್ನ ಮಾಡ್ಕೊಂಡು ಬಂದಿದ್ದೀವಿ. ಇವು ನಿಮ್ಗೆಲ್ಲ ಗೊತ್ತಿದೆ. ಹಿರಿಸೇವೆ ವಿಭಾಗದಲ್ಲೆಲ್ಲ ನಿಮ್ಮ ನೆಂಟರಿಷ್ಟುಗಳಿದ್ದಾರೆ. ಹಿರಿಸೇವೆ HCI ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCI ನ್ಯೂಸ್ಗೆ ಸ್ವಾಗತ. ಗುಜರಾತಿನ ಪ್ರಸಿದ್ಧ ಸೋಮನಾಥ ಮಂದಿರದ ಮೇಲೆ ಘಜನಿ ಮೊಹಮ್ಮದ್ ಸೇರಿದಂತೆ ಅನೇಕ ದಾಳಿಕೋರರ ದಾಳಿಯನ್ನು ತಡೆದು ಪುನರುತ್ಥಾನಗೊಂಡಿರುವ ಘಟನೆಗೆ 2026ಕ್ಕೆ ಆ ಘಟನೆಯ 1000 ವರ್ಷಗಳು ಪೂರ್ಣಗೊಳ್ಳುತ್ತಿದ್ದು, ಈ ನಿಟ್ಟಿನಲ್ಲಿ ನಗರ ಸಂಗಮೇಶ್ವರ ಬಡಾವಣೆಯಲ್ಲಿರುವ ಶಿವನ ದೇಗುಲದಲ್ಲಿ ಬಿಜೆಪಿ ಮುಖಂಡರು ಮತ್ತು ಕಾರ್ಯಕರ್ತರು 108 ಬಾರಿ ಓಂ ನಮಃ ಶಿವಾಯ ಹೇಳೋ ಮೂಲಕ ಸ್ಮರಿಸಿದರು. ಇದೇ ವೇಳೆ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಮಾಧ್ಯಮದೊಂದಿಗೆ ಮಾತನಾಡಿ, ಸೋಮನಾಥ ಸ್ವಾಭಿಮಾನ ಪರ್ವ 2026 ದೇಶಾದ್ಯಂತ ಆಚರಿಸಲು ನಿರ್ಧರಿಸಲಾಗಿದೆ. 2026 ಜನವರಿಯಲ್ಲಿ ಘಜ್ನಿ ಮೊಹಮ್ಮದ್ ಗುಜರಾತಿನ ಪ್ರಸಿದ್ಧ ಸೋಮನಾಥ ಮಂದಿರದ ಮೇಲೆ ದಾಳಿ ನಡೆಸಿದ್ದು, 2026ಕ್ಕೆ ಆ ಘಟನೆಯ 1000 ವರ್ಷಗಳು ಪೂರ್ಣಗೊಳ್ಳುತ್ತಿವೆ. ಈ ಹಿನ್ನೆಲೆಯಲ್ಲಿ ಕಳೆದ 1000 ವರ್ಷಗಳಲ್ಲಿ ಸೋಮನಾಥ ಮಂದಿರ ಕಂಡ ಸಹನಶೀಲತೆ, ನಿರಂತರ ಪುನರುತ್ಥಾನ ಮತ್ತು ಧರ್ಮದ ಅಖಂಡತೆಯನ್ನ ಸ್ಮರಿಸಲು ಸೋಮನಾಥ ಪರ್ವವನ್ನು ಆಯೋಜಿಸಲಾಗುತ್ತಿದೆ ಎಂದರು. ಅನೇಕ ದಾಳಿಗಳು, ಏರಿಳಿತಗಳು ಎದುರಾದರೂ ಸೋಮನಾಥ ಮಂದಿರ ಇಂದು ಕೂಡ ತನ್ನ ವೈಭವದೊಂದಿಗೆ ತಲೆ ಎತ್ತಿ ನಿಂತಿದೆ. ಇದು ಮಂದಿರದ ಮರು ನಿರ್ಮಾಣಕ್ಕೆ ಶ್ರಮಿಸಿದ ಅನೇಕ ತಲೆಮಾರುಗಳ ಸಾಮೂಹಿಕ ಪರಿಶ್ರಮದ ಪ್ರತೀಕವಾಗಿದೆ. 2026ರಲ್ಲಿ ಸೋಮನಾಥ ಮಂದಿರ ಮರು ನಿರ್ಮಾಣವಾಗಿ 75 ವರ್ಷಗಳು ಪೂರ್ಣಗೊಳ್ಳಲಿದ್ದು, 1951ರ ಮೇ 11ರಂದು ಅಂದಿನ ರಾಷ್ಟ್ರಪತಿ ಡಾ ರಾಜೇಂದ್ರ ಪ್ರಸಾದ್ ರವರ ಉಪಸ್ಥಿತಿಯಲ್ಲಿ ಮಂದಿರವನ್ನು ಭಕ್ತರಿಗೆ ಪುನಃ ತೆರೆಯಲಾಗಿತ್ತು. 2026ರ ದಾಳಿ 3 ದಿನಗಳ ಕಾಲ ಜನವರಿ 8, 9 ಮತ್ತು 10ರಂದು ನಡೆದಿತ್ತು. ಈ ಹೃದಯ ವಿದ್ರಾವಕ ಘಟನೆ ಸ್ಮರಣಾರ್ಥವಾಗಿ ಹಾಗೂ ಸೋಮನಾಥದ ಅಖಂಡತೆಗೆ ಗೌರವ ಸಲ್ಲಿಸುವ ಉದ್ದೇಶದಿಂದ ಜನವರಿ 10ರಂದು ದೇಶದ ಎಲ್ಲಾ ಶಿವಾಲಯಗಳಲ್ಲಿ ಓಂಕಾರ ಮಂತ್ರ ಜಪ ನಡೆಸಲು ನಿರ್ಧರಿಸಲಾಗಿದೆ ಎಂದರು. ಜನವರಿ 10ರಂದು ದೇಶಾದ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಶಿವಾಲಯಗಳಲ್ಲಿ ಸಾರ್ವಜನಿಕರ ಸಹಭಾಗಿತ್ವದೊಂದಿಗೆ ಪೂಜೆ, ಆರತಿ ಮತ್ತು ಓಂಕಾರ ಜಪ ನಡೆಯುವಂತೆ ವ್ಯವಸ್ಥೆ ಮಾಡಲಾಗಿದೆ ಎಂದರು. ಇದೇ ವೇಳೆ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ, ನಗರಾಧ್ಯಕ್ಷ ಯೋಗೇಶ್, ಚನ್ನಕೇಶವ, ಶೋಭನ್ ಬಾಬು ಇತರರು ಉಪಸ್ಥಿತರಿದ್ದರು. HCI ನ್ಯೂಸ್ ಹಾಸನ್. ಜಗತ್ ಪ್ರಸಿದ್ಧ ಸೋಮನಾಥರ ದೇವಾಲಯಕ್ಕೆ ದಾಳಿಯನ್ನು ಮಾಡಿ 1000 ವರ್ಷದ ಹಿಂದೆ ಧ್ವಂಸ ಮಾಡುವಂಥ ಪ್ರಯತ್ನ ನಡೆದಿತ್ತು. ಅದರದ್ದು ಮುಂದುವರೆದ ಭಾಗವಾಗಿ ಈ ವರ್ಷ ಇದರ ಜೀರ್ಣೋದ್ಧಾರ ಆಗಿ 75ನೇ ವರ್ಷದ ಅಮೃತ ಮಹೋತ್ಸವದ ಕಾಲ ಆಗಿದೆ. ಅಂದಿನ ರಾಷ್ಟ್ರಪತಿಗಳಾಗಿರ್ತಕ್ಕಂಥ ರಾಜೇಂದ್ರ ಪ್ರಸಾದ್ ರವರು ಈ ಒಂದು ನಮ್ಮ ಸೋಮನಾಥ ದೇವಾಲಯದ ಜೀರ್ಣೋದ್ಧಾರಕ್ಕೆ ಮುಂಚೂಣಿಯನ್ನು ತಗೊಂಡು ಅವರು ಮುಂದಾಳ ಜಾತಿ ನಿಂದನೆ, ಅವಾಚ್ಯ ಶಬ್ದಗಳಿಂದ ಬೈದು ಹಾಗೂ ಮಾರಣಾಂತಿಕ ಹಲ್ಲೆ ಮಾಡಿರುವ ಆರೋಪಿಯನ್ನ ಬಂಧಿಸಿ ಅವನ ವಿರುದ್ಧ ಕ್ರಮ ಕೈಗೊಳ್ಳದ ಪೊಲೀಸರ ನಿರ್ಲಕ್ಷ್ಯವನ್ನ ದಸಂಸ ತಾಲೂಕು ಸಂಚಾಲಕ ಉದಯ್ ರಾಗಿಪುರ ಖಂಡಿಸಿದ್ದಾರೆ. ಸಕಲೇಶಪುರ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ದಲಿತ ಸಂಘರ್ಷ ಸಮಿತಿ ತಾಲೂಕು ಸಂಚಾಲಕ ಉದಯ್ ಕುಮಾರ್ ಅವರು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಪರಿಶಿಷ್ಟ ಜಾತಿಯ ಮಹಿಳೆ ಮೇಲೆ ನಡೆದಿರುವ ಗಂಭೀರ ದೌರ್ಜನ್ಯ ಪ್ರಕರಣದಲ್ಲಿ ಆರೋಪಿಯ ವಿರುದ್ಧ ಇದುವರೆಗೂ ಯಾವುದೇ ಕಾನೂನು ಕ್ರಮ ಕೈಗೊಳ್ಳದಿರುವುದನ್ನು ತೀವ್ರವಾಗಿ ಖಂಡಿಸಿದರು. ಸಕಲೇಶಪುರ ತಾಲೂಕು ಹಾನ್ಬಾಳ್ ಹೋಬಳಿ ದೋನಹಳ್ಳಿ ಗ್ರಾಮದ ಕಾಫಿ ತೋಟದ ಲೈನ್ ಮನೆಯಲ್ಲಿ ವಾಸವಾಗಿರುವ ಪುಷ್ಪಾ ಕೋಮ್ ದೇವರಾಜ್ ಅವರು ಪರಿಶಿಷ್ಟ ಜಾತಿ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ. ದಿನಾಂಕ 3/1/2026ರಂದು ಮಧ್ಯಾಹ್ನ 12:30 ಗಂಟೆ ಸುಮಾರಿಗೆ ಪುಷ್ಪಾ ಅವರು ಪಕ್ಕದ ಜಮೀನಿನ ವಿಜಿಗೌಡರ ತೋಟದ ಲೈನ್ ಮನೆಯಲ್ಲಿ ವಾಸವಾಗಿರುವ ತಮ್ಮ ಸಂಬಂಧಿ ಗೀತಾರವರನ್ನ ಮಾತನಾಡಿಸಿ 12:45ಕ್ಕೆ ವಾಪಸ್ ತಮ್ಮ ತೋಟದ ಲೈನ್ ಮನೆಗೆ ಮರಳೋ ಸಂದರ್ಭ ಅಲ್ಲಿಯೇ ನಿಂತಿದ್ದ ಸವರ್ಣೀಯ ಜನಾಂಗದ ವ್ಯಕ್ತಿ ಪುಷ್ಪಾರನ್ನ ಅಡ್ಡಗಟ್ಟಿ ಜಗಳಕ್ಕೆ ಮುಂದಾಗಿದ್ದಾನೆ. ಆರೋಪಿಯು ನನ್ನ ಬಗ್ಗೆ ಇಲ್ಲದ ವಿಚಾರಗಳನ್ನ ಯಾಕೆ ಮಾತನಾಡ್ತೀಯಾ ಎಂದು ಅವಾಚ್ಯ ಶಬ್ದಗಳಿಂದ ಜಾತಿ ನಿಂದನೆ ಮಾಡಿದ್ದು, ಪುಷ್ಪಾ ಅವರ ತಲೆಯನ್ನ ಹಿಡಿದು ಬಾಯಿಗೆ ಕೈಮುಚ್ಚಿ ಕಾಲಿನಿಂದ ಹೊಟ್ಟೆಗೆ ಒದ್ದಿದ್ದಾನೆ. ಅಲ್ಲದೆ ಆಕೆಯನ್ನ ಬಲವಂತವಾಗಿ ತೋಟದ ಒಳಗೆ ಎಳೆದೊಯ್ಯಲು ಪ್ರಯತ್ನಿಸಿದ್ದಾನೆ. ಈ ವೇಳೆ ಜೀವಾಪಾಯ ಉಂಟಾಗುವ ಭೀತಿಯಿಂದ ಪುಷ್ಪಾರವರು ಆತ್ಮರಕ್ಷಣೆಗೆ ವ್ಯಕ್ತಿಯ ಕೈಯನ್ನ ಹಲ್ಲಿನಿಂದ ಕಚ್ಚಿ ತಪ್ಪಿಸಿಕೊಂಡು ಮನೆಗೆ ಓಡಿ ಹೋಗಿದ್ದಾರೆ.
ದೌರ್ಜನ್ಯದಿಂದ ತೀವ್ರ ನೋವಿನಿಂದ ಬಳಲುತ್ತಿದ್ದ ಪುಷ್ಪರವರು ಈ ವಿಷಯವನ್ನ ತಮ್ಮ ಪತಿ ದೇವರಾಜ್ ಅವರಿಗೆ ತಿಳಿಸಿದ್ದು ನಂತರ ಇಬ್ಬರು ಸೇರಿ ಸಕಲೇಶಪುರದ ಸರ್ಕಾರಿ ಕ್ರಾಫರ್ಡ್ ಆಸ್ಪತ್ರೆಗೆ ತೆರಳಿ ಚಿಕಿತ್ಸೆ ಪಡೆದುಕೊಂಡಿದ್ದಾರೆ. ಬಳಿಕ ಸಕಲೇಶಪುರ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಆರೋಪಿ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಲಿಖಿತ ದೂರು ನೀಡಿದ್ದಾರೆ. ಈ ದೂರಿನ ಆಧಾರವಾಗಿ ಅಪರಾಧ ಸಂಖ್ಯೆ 2/2026 ದಿನಾಂಕ 4/1/2026ರಂದು ಪ್ರಥಮ ವರ್ತಮಾನ ವರದಿ ದಾಖಲಾಗಿದ್ದರೂ ಸಹ ಇದುವರೆಗೂ ಆರೋಪಿಯ ವಿರುದ್ಧ ಯಾವುದೇ ರೀತಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳದಿರುವುದು ಪೊಲೀಸ್ ಇಲಾಖೆಯ ಗಂಭೀರ ನಿರ್ಲಕ್ಷ್ಯವಾಗಿದೆ ಎಂದು ದಲಿತ ಸಂಘರ್ಷ ಸಮಿತಿ ಆರೋಪಿಸಿದೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಉದಯಕುಮಾರ್ ಅವರು ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಜನಾಂಗಗಳ ಕಾಯ್ದೆಯಡಿ ಕೂಡಲೇ ಆರೋಪಿಯನ್ನ ಬಂಧಿಸಿ ಕಾನೂನು ಕ್ರಮ ಜರುಗಿಸಬೇಕು ಹಾಗೂ ಸಂತ್ರಸ್ತೆ ಪುಷ್ಪಾರಿಗೆ ನ್ಯಾಯ ಒದಗಿಸಬೇಕೆಂದು ಆಗ್ರಹಿಸಿದರು. ಇಲ್ಲವಾದರೆ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಉಗ್ರ ಹೋರಾಟ ಮಾಡಲಾಗುವುದೆಂದು ಎಚ್ಚರಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ನಗರ ಸಂಚಾಲಕ ಧಾರಣಿ, ತಾಲೂಕು ಸಂಘಟನಾ ಸಂಚಾಲಕ ಶಾಂತರಾಜ್, ಸಂತ್ರಸ್ತ ಮಹಿಳೆ ಪುಷ್ಪ, ಅವರ ಪತಿ ದೇವರಾಜ್ ಉಪಸ್ಥಿತರಿದ್ದರು. HCN ನ್ಯೂಸ್, ಸಕಲೇಶಪುರ. ನನ್ನ ಹೆಸರು ಪುಷ್ಪ ದೋನಹಳ್ಳಿ ಅಂತ. ಶನಿವಾರ ಮಧ್ಯಾಹ್ನ 12:30 ನಾನು ಪರಿಚಯವ್ರ ಮನೆಗೆ ಹೋಗಿ ಬರುವಾಗ ನಟೇಶ್ಗೌಡ್ರು ಅಂತೇಳಿ ಅವರು ಅಡ್ಡ ಹಾಕಿ ನನಗೆ ಹೊಡೆದು ಒಂಥರ ಕೆಟ್ಟ ರೀತಿಯೆಲ್ಲ ನಡ್ಕೊಂಡಿದ್ದಾರೆ. ಆಮೇಲೆ ನನ್ನ ಗಂಡನಿಗೆಲ್ಲ ಹೊಡೆದಿದ್ರು. ರಾಗಿಪುರ ಅಂತ DSS ತಾಲೂಕು ಸಂಚಾಲಕ. ಏನು ಈ ಹಾನಬಾಳು ಹೋಬಳಿ ಪುಷ್ಪ ಅಂಬವ್ರ ಮೇಲೆ ಇವತ್ತಿಗೆ 8 ದಿವಸ, ಶನಿವಾರ 8 ದಿವಸ ಹಿಂದೆ ಏನೋ ಒಂದು ಹಲ್ಲೆ ಪ್ರಕರಣ ಆಗುತ್ತೆ, ಮತ್ತು ದೌರ್ಜನ್ಯ ಪ್ರಕರಣ, ಮತ್ತು ಈಕೆ ಮೇಲೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಕಿರುಕುಳ ಏನು ನಡೆಯುತ್ತೆ ಆ ಪ್ರಕರಣವಾಗಿ ಇದೇ ಸಕಲೇಶಪುರ ರೂರಲ್ ಪೊಲೀಸ್ ಸ್ಟೇಷನ್ನಲ್ಲಿ ಶನಿವಾರ ದಿವಸ ಮಿಡ್ನೈಟು ಏಕೈಕ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಅನ್ಯಾಯ, ಬಿಜೆಪಿಯಿಂದ ಮಾಡಿದ್ದನ್ನೆಲ್ಲ ಸಮರ್ಥಿಸಿಕೊಳ್ಳುವುದು ಮಹಾ ಅಪರಾಧ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಸಮಾಧಾನ. ಕೇಂದ್ರ ಸರ್ಕಾರದಿಂದ ನರೇಗಾ ಯೋಜನೆಯಲ್ಲಿ ಬದಲಾವಣೆ, ಕಾಂಗ್ರೆಸ್ನಿಂದ ಅಪಪ್ರಚಾರದ ಹೇಳಿಕೆ, ಮಾಜಿ ಸಚಿವ ಸಿಟಿ ರವಿ ಆಕ್ರೋಶ. ಹುಬ್ಬಳ್ಳಿ ಮಹಿಳಾ ಕಾರ್ಯಕರ್ತೆ ಮೇಲೆ ಪೊಲೀಸ್ ದೌರ್ಜನ್ಯ, ಘಟನೆಯನ್ನ ಖಂಡಿಸಿದ ಬಿಜೆಪಿ ಮಹಿಳಾ ಮೋರ್ಚಾ, ಡಿಸಿ ಕಚೇರಿ ಆವರಣದಲ್ಲಿ ಪ್ರತಿಭಟನೆ, ಮನವಿ ಸಲ್ಲಿಕೆ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.